ಎಲ್ಲ ಬಂಗಾರಪೇಟೆಯ ನಾಗರಿಕ ಬಂಧುಗಳೇ ಹಾಗೂ ಭಗವತ್ ಭಕ್ತರೇ, ನಾವು ಪ್ರತಿ ವರ್ಷ ದೇಶಾದ್ಯಂತ ಎಲ್ಲ ಏನು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಂತಹ ಪದ್ಧತಿ ಇದೆ. ಅದೇ ಪ್ರಕಾರವಾಗಿ ಪ್ರತಿ ವರ್ಷವೂ ಸಹ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಾವು ಈ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಿಂದಿದ್ದೂ ಈ ಸರ್ಕಲಲ್ಲಿ ನಾವು ಈ ಅಷ್ಟಮಿ ಏನು ಜನ್ಮಾಷ್ಟಮಿ ಇದೆ, ಆ ಜನ್ಮಾಷ್ಟಮಿ ಪರವಾಗಿ ನಾವು ಪೂಜೆ ಮಾಡ್ತಾ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿದ್ದೇವೆ. ಶ್ರೀಕೃಷ್ಣ ಅನ್ನೋದು ಬರೀ ನಮಗೆ ದೇವರು ರೀತಿಯಲ್ಲಿ ನಾವು ಪೂಜೆ ಮಾಡೋದು ಸಹಿತ ನಮ್ಮ ಜೀವನದ ಆಗುಹೋಗುಗಳು ಹೇಗಿರಬೇಕು, ಜೀವನ ಹೇಗಿರಬೇಕು, ನಾವು ಕಷ್ಟಗಳು ಹೇಗೆ ಬರುತ್ತೆ, ನಾವು ಸುಖ ಪಡಬೇಕಾದ್ರೆ ಏನು ನಾವು ಸುಖ ಪಡಬೇಕಾದ್ರೆ ಏನು ಮಾಡಬೇಕು ಈ ದೃಷ್ಟಿಯಿಂದ ಯೋಗ ರೀತಿಗಳಾಗಲಿ, ಭಕ್ತಿಗಳಾಗಲಿ, ಪ್ರೇರಣೆ ಆಗಲಿ, ರಾಜಕೀಯಗಳಾಗಲಿ ಪ್ರತಿಯೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಂತಹ ಪರಮಾತ್ಮ ಆತ ಜಗತ್ಪ್ರಭು. ಯೋಗ ಅಂತ ಹೇಳ್ತೀವಿ ನಾವು ಕುತ್ಕೊಳ್ಳಾಗ, ಅದು ಗುರು ಕೂಡ ಸ್ಥಾನವನ್ನು ಕೊಟ್ಟಿದ್ದ ಕುತ್ಕೊಳ್ಳಾಗ. ಆ ರೀತಿಯಾಗಿ ಆತ ಸಕಲಾಗ ಪ್ರತಿಯೊಂದು ರೀತಿಯಲ್ಲಿಯೂ ಹೇಗಿರಬೇಕು, ವ್ಯಕ್ತಿ ಆಗಿರಬೇಕು, ಹೇಗೆ ನಡ್ಕೋಬೇಕು, ಯಾವ ಜೀವನ ನಡೆಸ್ಕೋಬೇಕು, ಪ್ರತಿಯೊಂದು ಹೆಂಗೆ ಸಮೂಹದಲ್ಲಿರಬೇಕು, ಹೆಂಗೆ ಸ್ನೇಹಿತರು ಬಾಳ್ವೆ ಮಾಡ್ಕೋಬೇಕು, ಬಂಧುತ್ವ ಉಳಿಸ್ಕೋಬೇಕು, ಹಾಗೆ ರಾಷ್ಟ್ರವನ್ನು ಉಳಿಸ್ಕೋಬೇಕು ಅಂತ ದೃಷ್ಟಿಯಿಂದ ಹೇಳಿದ್ರು. ಸನಾತನ ಧರ್ಮವನ್ನು ರಾಷ್ಟ್ರದಿಂದ ಉಳಿಸ್ಕೋಬೇಕು, ಯಾಕೆಂದರೆ ಇದು ಸನಾತನ ಧರ್ಮ ಬಿಟ್ಟಿಲ್ಲ ಅಂತ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಇಂಥ ಮಹತ್ವದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಪ್ರತಿ ದೇವಸ್ಥಾನಗಳಲ್ಲಿ ಅದ್ದೂರಿಯಾಗಿ ನಡೆಸುವಂತಹ ಪದ್ಧತಿ ಆಗಿದೆ. ನಮ್ಮಲ್ಲಿ ಸಹಿತ ನಮ್ಮ ಬಂಗಾರಪೇಟೆಯಲ್ಲಿ ಇನ್ನೂ ಒಂದು ದಿವಸ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕೆಂದರೆ ದೊಡ್ಡದಾಗಿ ಮಾಡಬೇಕು ದೃಷ್ಟಿಯಿಂದ. ಯಾಕೆಂದರೆ ಕೃಷ್ಣಾಷ್ಟಮಿ ಇರೋದ್ರಿಂದ ಎಲ್ಲರೂ ತುಂಬ ಬ್ಯುಸಿಯಾಗಿರ್ತಾರೆ, ಎಲ್ಲರೂ ಒಂದು ಕಡೆ ಸೇರಿಸೋಕ್ಕಾಗಲ್ಲ. ಅವರ ದೇವಸ್ಥಾನಗಳಲ್ಲಿ ಅವರ ಪದ್ಧತಿಯಲ್ಲಿ ಅವರು ಪೂಜೆ ಮಾಡೋದ್ರಲ್ಲಿ ಇರ್ತಾರೆ ಕುತ್ಕೊಳ್ಳಾಗ. ಇದಾಗಿದ್ದ ತಕ್ಷಣ ಈಗ ಕೃಷ್ಣಾಷ್ಟಮಿ ಒಂದು ವಾರ ಅಥವಾ 10 ದಿನ ಒಳಗಡೆ ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು 60 ವರ್ಷಗಳಾಗಿದೆ. ಅದು ಸೃಷ್ಟಿ ಪೂರ್ತಿ ಅಂತ ಜೊತೆಗೆ ಕೃಷ್ಣ ಜಯಂತಿ ಮತ್ತು ಸೃಷ್ಟಿ ಪೂರ್ತಿಯನ್ನು ಎರಡೂ ಒಂದೇ ಸೇರ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಸಂಜೆ ನಾವು 7 ಗಂಟೆಗೆ ನಮ್ಮ ಕಚೇರಿಯಿಂದ ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ. ದಯವಿಟ್ಟು ಎಲ್ಲರೂ ಬರಬೇಕು, ಸಹಕಾರ ಮಾಡಬೇಕು, ಸನಾತನ ಧರ್ಮವನ್ನು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಉಳಿಸ್ಕೋಬೇಕು. ಅದ್ರ ಜೊತೆಗೆ ನಾವೆಲ್ಲ ಎಲ್ಲರೂ ಸಹಕಾರ ಇದ್ದರೆ, ಜೊತೆಗೆ ಸ್ನೇಹಿತರು ಬಾಳ್ವೆ ಇದ್ದರೆ ಎಲ್ಲೋ ಒಂದು ಕಡೆ ನಾವು ಅಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮ ಆಪತ್ತು ಬಾಂಧವರು ಇದ್ದಾರೆ ಅಂತ ಒಂದು ಕೋಆಪರೇಷನ್ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರುವಂಥದ್ದು ಪದ್ಧತಿಯನ್ನು ಬೆಳೆಸ್ಕೋಬೇಕು. ಈಗ ಒಗ್ಗಟ್ಟು ಅನ್ನೋದು ಬಿಟ್ಟು ಹೋಗ್ತಾ ಇದೆ. ಎಲ್ಲೋ ಕಡೆ ನಾನು ಬರ್ತಾ ಇದೆ, ನಾನು ಬೇಡ, ನಾವು ಅನ್ನೋದು ಬರಬೇಕು. ನಾವು ಬಂದರೆ ನಾವು ಶುರುವಾಗಿರ್ತೀವಿ. ನಮಗೆ ಏನು ಭದ್ರತೆ ಅಂತ ಹೇಳ್ತೀವಿ, ಆ ಭದ್ರತೆನ ನಾವು ಕಾಪಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಕೃಷ್ಣಾಷ್ಟಮಿಗೆ ಬಂದು ಈ ದೇವ ಪೂಜೆ ನಡೆಸಿಕೊಟ್ಟಂಥ ಎಲ್ಲರೂ ಧನ್ಯವಾದಗಳನ್ನು ನಾನು ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ